ನಮಸ್ಕಾರ. 24x7 ಕನ್ನಡ.comಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರುವುದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಡಿ ಕೆ ನಾಗರಾಜ್. ಸರ್, ತಾವು ಯಾವ ಗ್ರಾಮ ಪಂಚಾಯಿತಿಯಿಂದ ಆಯ್ಕೆಯಾಗಿದ್ದೀರಾ ಸರ್? ಬರ್ವೆ ಗ್ರಾಮ ಪಂಚಾಯತಿ. ಬರ್ವೆ ಗ್ರಾಮ ಪಂಚಾಯತಿ? ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ. ರಿಪ್ಪನ್ಪೇಟೆ ಗ್ರಾಮ ಪಂಚಾಯತಿ. ಬರ್ವೆ ಸೆಕೆಂಡಲ್ಲಿ ಆಯ್ಕೆಯಾಗಿದೆ. ಹಾಂ ಸರ್, ತಾವು ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ನನಗೆ 147. ಎಷ್ಟು ಮತಗಳ ಅಂತರದಿಂದ ಜಯಿಸಿದ್ದೀರಾ? 17. ಸರ್, ತಾವು ರಾಜಕೀಯದಲ್ಲಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ನಾವು ಜನರ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅನಿಸುತ್ತೆ ನನಗೆ. ಹಾಂ ಸರ್. ಜನರ ಕೆಲಸ ಮಾಡಲಿಕ್ಕೆ, ಊರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ಅವಕಾಶಗಳು ಸಿಕ್ಕಿದೆ ಅನಿಸುತ್ತೆ ನನಗೆ. ಹಾಂ ಸರ್, ತಾವು 3 ವರ್ಷದಿಂದ ಅಧಿಕಾರದಲ್ಲಿದ್ದೀರಾ. ಈ 3 ವರ್ಷ ಅಧಿಕಾರ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ? ಅಭಿವೃದ್ಧಿ, ನಮ್ಮ ಊರಿನಲ್ಲಿ ರೋಡಿನ ಅಭಿವೃದ್ಧಿ, ನಮ್ಮಲ್ಲಿ ಬಂದಂಥ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಹಣದಲ್ಲಿ, ಆಮೇಲೆ 11 ಮತ್ತು 13 ಹಣಕಾಸು ಬಂದಿದ್ದಂಥನ್ನು ಕರೆಕ್ಟಾಗಿ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಬಾವಿನ ತಗೊಟ್ಟಿದ್ದೀವಿ, ಮತ್ತು ಪೈಪ್ಲೈನ್ ಮಾಡಿಕೊಟ್ಟಿದ್ದೀವಿ, ಬಾತ್ ಚರಂಡಿ ಮಾಡಿಕೊಟ್ಟಿದ್ದೀವಿ. ಆಮೇಲೆ ರೈತರಿಗೆ ಸಾಕಷ್ಟು ಈಗ ಸೆಂಟ್ರಲ್ ಗೌರ್ಮೆಂಟಿಂದ ಬರೋಂಥ ಸ್ಕೀಮ್ಗಳನ್ನು ರೈತರಿಗೆ ಹೇಳಿ ರೈತರಿಗೆ ಮಾಡಿಸ್ಕೊಟ್ಟಿದ್ದೀವಿ. ಮನೆಗಳು ಸಾಕಷ್ಟು ಮನೆ ಇದ್ದವರಿಗೂ ಮನೆ ಕೊಟ್ಟಿದ್ದೀವಿ. ಹಾಂ ಸರ್, ತಮ್ಮ ವೃತ್ತಿ ಸರ್? ವೃತ್ತಿ ನಂದು ಅಗ್ರಿಕಲ್ಚರ್ ಸರ್. ವ್ಯವಸಾಯ ಮಾಡಿಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ನಾವು ಸ್ಫೂರ್ತಿಯಲ್ಲಿ ನಾನು ಬೆಳೆದು ಬಂದಿರೋ ನನ್ನ ತಂದೆ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡಿದ್ರು. ಅದರಲ್ಲಿ ಡೈರೆಕ್ಟಾಗಿ ಕೆಲಸ ಮಾಡಿದ್ರು. ಅದ್ರ ಹಿನ್ನೆಲೆ ಇತ್ತು. ಮತ್ತು ನಮಗೆ ಇರೋಂಥ ಸಂಬಂಧ ಹಾಗೆ ಇತ್ತು. ರಾಜಕೀಯ, ನಮ್ಮ ಸ್ನೇಹಿತರೆಲ್ಲ ರಾಜಕೀಯಕ್ಕೆ ಜಿಲ್ಲಾ ಪರಿಷತ್ ಮೆಂಬರ್ ಆದರು, MLA ಗಳಾದರು. ಅವ್ರ ಜೊತೆಗಿದ್ದಾಗ ನಮಗೆ ಬರಬೇಕು ಅನಿಸ್ತು. ಹಾಗಾಗಿ ಬಂದಿದ್ವಿ. ಅವ್ರು ಮಾಡೋಂಥ ಕೆಲಸಗಳೆಲ್ಲ ನೋಡಿ ನಾವು ಮಾಡಬೇಕು ಅನಿಸ್ತು. ಸರ್, ತಮಗಿನ್ನೂ 1 ವರ್ಷ ಅಧಿಕಾರ ಇದೆ. ಈ 1 ವರ್ಷ ಅಧಿಕಾರ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿಸ್ಬೇಕು? ಈಗ ನಮಗೆ ಏನು ಹಣಗಳು ನಮ್ಮ ಗೌರ್ಮೆಂಟಿಂದ ಏನು ಬರ್ತಾ ಇದೆ ಅದು ಯಾವ್ಯಾವುದಕ್ಕೆ ಉಪಯೋಗಿಸ್ಬೇಕು ಅಂತೇಳಿ ಕಾನೂನಲ್ಲಿದೆ. ನೀರಿಗೆ ಮತ್ತು ರೋಡಿಗೆ, ಆಮೇಲೆ ಈ ಮನೆಗಳನ್ನು ಕ್ಲೀನಾಗಿ ಮಾಡಿಸ್ಬೇಕು. ಮನೆಯಲ್ಲಿ ಬೋಗಸ್ ಯಾವುದು ಆಗಬಾರ್ದು, ಮನೆ ಕೆಲಸದಲ್ಲಿ ಯಾವುದೇ ಬೋಗಸ್ ಆಗಬಾರ್ದು, ಯಾವುದೇ ದುಡ್ಡು ಕೊಡಬಾರ್ದು. ಡೈರೆಕ್ಟ್ ಇವಾಗ ಗೌರ್ಮೆಂಟ್ ಆನ್ಲೈನ್ ಮುಖಾಂತರ ಚೆಕ್ ಕೊಡ್ತಾ ಇದೆ. ಅದೊಂದು ಒಳ್ಳೆ ಕೆಲಸ ಮಾಡಿದೆ. ಡೈರೆಕ್ಟ್ ಚೆಕ್ ಇಲ್ಲ ಇವಾಗ. ಆಮೇಲೆ ಈ ಜನರಿಗೆ ಮತ್ತು ಈ ಸೆಂಟ್ರಲ್ ಗೌರ್ಮೆಂಟಿಂದ ಇದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಸಾಕಷ್ಟು ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳೆಲ್ಲ ನಾವು ಮಾಡಿಸ್ಕೊಡ್ತಾ ಇದ್ದೀವಿ. ಹಾಂ ಸರ್. ಸರ್, ತಮ್ಮ ಮನೆತನದಲ್ಲಿ ತಾವೇ ಮೊದಲನೇವರ ರಾಜಕೀಯಕ್ಕೆ ಇಲ್ಲ ಹಿಂದಿನಿಂದನೂ ರಾಜಕೀಯದಲ್ಲಿ? ಇಲ್ಲ, ನನ್ನ ತಂದೆ ಸಹಕಾರ ಸಂಘದಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅನಂತರ ನಾನು ಹಿರೇಮಗಾಗಿ. ನಮಗೆ ಆರ್ಥಿಕವಾಗಿ ನಾವು ಡಲ್ ಇದ್ವಿ ಹಿಂದೆ ಒಂದು ಕಾಲದಲ್ಲಿ. ಆಮೇಲೆ ಇವಾಗ ನಮ್ಮ ಅಗ್ರಿಕಲ್ಚರಲ್ಲಿ ನಾವು ಇಂಪ್ರೂವ್ಮೆಂಟ್ ಆಗಿ ರಾಜಕೀಯದಲ್ಲಿ ಬಂದ್ಕೊಂಡು ಆದಷ್ಟು ಜನರ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರ್, ತಾವು ಈ ಸ್ಥಾನದಲ್ಲಿರೋದಕ್ಕೆ ತಮ್ಮ ವಾರ್ಡಿನ ಜನರೇ ಕಾರಣ. ನಮ್ಮ 24x7 ಕನ್ನಡ ಮೂಲಕ ಅವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅವರಿಗೆ ಅವ್ರು ನನ್ನ ಗೆಲ್ಲಿಸಿದ್ದಕ್ಕೆ ಅವರ ಋಣ ನಾನು ಇನ್ನೂ ತೀರಿಸಿದ ಸಾಲು ಇನ್ನೂ ತೀರಿಸ್ಬೇಕು ಅಂತ ನನಗೆ ಆಸೆ ಇದೆ. ಇನ್ನೂ ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಸರಿ ಸರ್, ಇಷ್ಟೊತ್ತು ತಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್.